ನಮಸ್ಕಾರ ಸ್ನೇಹಿತರೆ, ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮಾರ್ಚ್ ತಿಂಗಳಿಗೆ ಸಂಬಂಧಿಸಿದ ಪ್ರಚಲಿತ ಘಟನೆಗಳು ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೀಡಲಾಗುತ್ತಿದೆ. ಸ್ನೇಹಿತರೆ, ನಮ್ಮ ಕೊನೆಯ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆ ಪ್ರಶ್ನೆಗೆ ಸರಿ ಉತ್ತರ ಏನು ಮತ್ತು ಪ್ರಶ್ನೆ ಏನು ಎಂಬುದನ್ನು ನೋಡೋಣ. ಪ್ರಶ್ನೆ: ವಿಶ್ವದ ಮೊದಲ ಕ್ಷಿಪಣಿ ಮನುಷ್ಯ ಯಾರು? ಆಪ್ಷನ್ ಎ ಟಿಪ್ಪು ಸುಲ್ತಾನ್, ಆಪ್ಷನ್ ಬಿ APJ ಅಬ್ದುಲ್ ಕಲಾಂ, ಆಪ್ಷನ್ ಸಿ ರಾಬರ್ಟ್ H ಗೋಡಾರ್ಡ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ರನ್ನು ವಿಶ್ವದ ಮೊದಲ ಕ್ಷಿಪಣಿ ಜನಕ ಎಂದು ಕರೆಯುತ್ತಾರೆ. ಇನ್ನು ಈ ಪ್ರಶ್ನೆಗೆ ಮೊದಲು ಸರಿಯಾದ ಉತ್ತರವನ್ನು ಟಿಪ್ಪು ಸುಲ್ತಾನ್ ಎ ಎಂಬತಕ್ಕಂಥ ಆಪ್ಷನನ್ನು ಕೊಟ್ಟಿರ್ತಕ್ಕಂಥವ್ರು ಅಂದರೆ ಬಸಯ್ಯ, ನವೀನ್ ಕುಮಾರ್, ಹಾಲೂರ, ಮಹಾಂತೇಶ್, ರಾಮು, ಶಂಕರ್ದೇವ್, ತಿಮ್ಮಣ್ಣ, ಪ್ರಭಾಕರ್, RJJ, ಮಲ್ಲಿಕಾರ್ಜುನ, ರಂಗಣ್ಣ, ಚಂದ್ರಮತಿ, ಅಮೃತ, ಸಿದ್ದರಾಮ ಮತ್ತು ಇಲ್ಲಿ ಪರದೆಯ ಮೇಲೆ ಕಾಣ್ತಾ ಇರತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿರ್ತಾರೆ. ಉತ್ತರವನ್ನು ನೀಡಿದ ಮತ್ತು ಉತ್ತರವನ್ನು ನೀಡಲು ಪ್ರಯತ್ನಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ, ಈ ವಿಡಿಯೋದಲ್ಲಿಯೂ ನಿಮಗೋಸ್ಕರ ಒಂದು ಪ್ರಶ್ನೆ ಇರುತ್ತದೆ. ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡ್ತಾರೋ ಅಂಥವರ ಹೆಸರನ್ನು ನಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ. ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. MG ರಾಮಚಂದ್ರನ್ ನಂತರ ಯಾವ ರೈಲ್ವೆ ನಿಲ್ದಾಣವನ್ನು ಮರುನಾಮಕರಣ ಮಾಡಲು PM ನರೇಂದ್ರ ಮೋದಿ ಘೋಷಿಸಿದರು? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಲಕ್ನೋ, ಆಪ್ಷನ್ ಡಿ ಬೆಂಗಳೂರು, ಆಪ್ಷನ್ ಇ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ. ಮುಖ್ಯಮಂತ್ರಿ ನರೇಂದ್ರ ಮೋದಿ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ MG ರಾಮಚಂದ್ರನ್ ನಂತರ ಚೆನ್ನೈ ಸೆಂಟ್ರಲ್ ರೈಲು ನಿಲ್ದಾಣವನ್ನು ಮರುನಾಮಕರಣ ಮಾಡಲಾಗುವುದು ಎಂದು ಘೋಷಿಸಿದರು. 3D ಮುದ್ರಣಕ್ಕಾಗಿ ಎಕ್ಸಲೆನ್ಸ್ ಸೆಂಟರ್ ಅನ್ನು ಸ್ಥಾಪಿಸಲು ಯಾವ ರಾಜ್ಯದೊಂದಿಗೆ HP ಇಂಕ್ ಭಾರತ ಒಪ್ಪಂದ ಮಾಡಿಕೊಂಡಿದೆ? ಆಪ್ಷನ್ ಎ ತೆಲಂಗಾಣ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಒರಿಸ್ಸಾ, ಆಪ್ಷನ್ ಇ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ. HP ಇಂಕ್ ಇಂಡಿಯಾ ಆಂಧ್ರ ಪ್ರದೇಶದ ಇನ್ನೋವೇಷನ್ ಸೊಸೈಟಿ ಮತ್ತು ಆಂಧ್ರ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಮಂಡಳಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಇದು 3D ಪ್ರಿಂಟಿಂಗ್ ತಂತ್ರಜ್ಞಾನದ ಉತ್ಕೃಷ್ಟತೆಯ ಕೇಂದ್ರವನ್ನು ನಿರ್ಮಿಸಿದೆ. ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ HQ ಎಲ್ಲಿದೆ ಅಂದರೆ ಪ್ರಧಾನ ಕಚೇರಿ ಇಲ್ಲಿದೆ. ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಪುಣೆ, ಆಪ್ಷನ್ ಇ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. ವಿಶಾಖಪಟ್ಟಣ ಮೆಟ್ರೋ ರೈಲ್ ಯೋಜನೆಗಾಗಿ ಕೊರಿಯಾ ಎಕ್ಸಿಮ್ ಬ್ಯಾಂಕ್ ಎಷ್ಟು ಸಾಲವನ್ನು ಅನುಮೋದಿಸಿದೆ? ಆಪ್ಷನ್ ಎ 3,600 ಕೋಟಿ, ಆಪ್ಷನ್ ಬಿ 3,500 ಕೋಟಿ, ಆಪ್ಷನ್ ಸಿ 4,100 ಕೋಟಿ, ಆಪ್ಷನ್ ಡಿ 4,000 ಕೋಟಿ, ಆಪ್ಷನ್ ಇ 4,800 ಕೋಟಿ. ಸರಿಯಾದ ಉತ್ತರ 4,100 ಕೋಟಿ ರು. ವಿಶಾಖಪಟ್ಟಣ ಮೆಟ್ರೋ ರೈಲ್ ಯೋಜನೆಗೆ ಕೊರಿಯಾದ ಎಕ್ಸಿಮ್ ಬ್ಯಾಂಕ್ 4,100 ಕೋಟಿ ಸಾಲವನ್ನು ವಿಸ್ತರಿಸಲು ಮುಂದೆ ಬಂದಿದೆ. AEBAದಲ್ಲಿ ಬಿ ಏನನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ ಎ ಬಯೋಮೆಟ್ರಿಕ್, ಆಪ್ಷನ್ ಬಿ ಶಾಖೆ, ಆಪ್ಷನ್ ಸಿ ಬ್ಯಾಂಕ್, ಆಪ್ಷನ್ ಡಿ ಬೇಸಿಕ್, ಆಪ್ಷನ್ ಇ ಬೈನಿಯಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಶಾಖೆ. ಆಧಾರ್ ಸಕ್ರಿಯ ಬ್ಯಾಂಕ್ ಖಾತೆ ಇದು AEBAದ ವಿಸ್ತರಣಾ ರೂಪವಾಗಿರುತ್ತದೆ ಅಥವಾ ಆಧಾರ್ ಎನೇಬಲ್ಡ್ ಬ್ಯಾಂಕ್ ಅಕೌಂಟ್ ಎಂಬುದು AEBAದ ವಿಸ್ತೃತ ರೂಪವಾಗಿದೆ. ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆ ಇತ್ತೀಚೆಗೆ ಮೊದಲ ಮಿನಿ ಬಾಹ್ಯಾಕಾಶ ನೌಕೆ ಮಾರ್ಕೋ ಕ್ಯೂಬ್ಸ್ಯಾಟ್ನೊಂದಿಗೆ ಸಂಪರ್ಕ ಕಳೆದುಕೊಂಡಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ UK, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ USA, ಆಪ್ಷನ್ ಇ ಸಿಂಗಾಪುರ್. ಸರಿಯಾದ ಉತ್ತರ ಆಪ್ಷನ್ ಡಿ USA. ಜನೌಷಧಿ ದಿವಸ್ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 10, ಆಪ್ಷನ್ ಬಿ
ಮಾರ್ಚ್ 5, ಆಪ್ಷನ್ ಸಿ ಮಾರ್ಚ್ 7, ಆಪ್ಷನ್ ಡಿ ಮಾರ್ಚ್ 8, ಆಪ್ಷನ್ ಇ ಮಾರ್ಚ್ 6. ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ 7. ಜನೌಷಧಿ ದಿವಸ್ ಮಾರ್ಚ್ 7ರಂದು ದೇಶಾದ್ಯಂತ ಆಚರಿಸಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೇಶಾದ್ಯಂತ 5,000 ಜನೌಷಧಿ ಅಂಗಡಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಬಾಬಾ ಅಟಾಮಿಕ್ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಅಜಿತ್ ಕುಮಾರ್ ಮೊಹಾಂತಿ, ಆಪ್ಷನ್ ಬಿ ಭಜೇಂದ್ರ ತ್ರಿಪಾಠಿ, ಆಪ್ಷನ್ ಸಿ ಮುಕೇಶ್ ಲಾಕೇರಾ, ಆಪ್ಷನ್ ಡಿ ರಮೇಶ್ ಸಿಂಗ್ ತ್ಯಾಗಿ, ಆಪ್ಷನ್ ಇ ಸಂಜೀವ್ ರಂಜನ್. ಸರಿಯಾದ ಉತ್ತರ ಆಪ್ಷನ್ ಎ ಅಜಿತ್ ಕುಮಾರ್ ಮೊಹಾಂತಿ. ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ ನಿರ್ದೇಶಕರಾಗಿ ಅಜಿತ್ ಕುಮಾರ್ ಮೊಹಾಂತಿಯ ನೇಮಕಾತಿಯನ್ನು ಸಿಬ್ಬಂದಿ ಸಚಿವಾಲಯವು ತಿಳಿಸಿದೆ. ಭಾರತ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಪ್ರಾರಂಭಿಸಿದ ಮಿತ್ರಶಕ್ತಿ ಯಾವ ದೇಶದೊಂದಿಗೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಶ್ರೀಲಂಕಾ, ಆಪ್ಷನ್ ಇ ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ. ಇಥಿಯೋಪಿಯಾದಲ್ಲಿನ ಕಾಂಟಿನೆಂಟಲ್ ದೇಹದ ಶೃಂಗಸಭೆ ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರಾಗಿ ಯಾವ ರಾಷ್ಟ್ರದ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಮೆಸಿಡೋನಿಯಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಉಕ್ರೇನ್, ಆಪ್ಷನ್ ಡಿ ಈಜಿಪ್ಟ್, ಆಪ್ಷನ್ ಇ ಇರಾಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಈಜಿಪ್ಟ್. ಈಜಿಪ್ಟ್ನ ಅಧ್ಯಕ್ಷ ಅಬ್ದೆಲ್ ಫಟ್ಟಾ ಎಲ್ ಸಿಸಿ ಇಥಿಯೋಪಿಯಾದ ಭೂಖಂಡೀಯ ದೇಹದ ಶೃಂಗಸಭೆಯಲ್ಲಿ ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಗೃಹ ಸಚಿವ ರಾಜನಾಥ್ ಸಿಂಗ್ ಇತ್ತೀಚೆಗೆ CRPFನ ತರಬೇತಿ ಕೇಂದ್ರವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು? ಆಪ್ಷನ್ ಎ ಕಾನ್ಪುರ, ಆಪ್ಷನ್ ಬಿ ಜೋಧ್ಪುರ, ಆಪ್ಷನ್ ಸಿ ಸತಾನಾ, ಆಪ್ಷನ್ ಡಿ ಭೂಪಾಲ್, ಆಪ್ಷನ್ ಇ ಇಂದೋರ್. ಸರಿಯಾದ ಉತ್ತರ ಆಪ್ಷನ್ ಬಿ ಜೋಧ್ಪುರ್. ಗೃಹ ಸಚಿವ ರಾಜನಾಥ್ ಸಿಂಗ್ ಜೋಧ್ಪುರದ ಕಿಂಚಿಯಾನ್ ಗ್ರಾಮದಲ್ಲಿ CRPFನ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ನಾರ್ವೆ ದೇಶದ ಕರೆನ್ಸಿ ಏನು? ಆಪ್ಷನ್ ಎ ಬಹ್ತಾ, ಆಪ್ಷನ್ ಬಿ ರಿಂಗಿಟ್, ಆಪ್ಷನ್ ಸಿ ಕ್ರೋನ್, ಆಪ್ಷನ್ ಡಿ ವಿನ್ನಿಂಗ್, ಆಪ್ಷನ್ ಇ ರಿಯಾಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೋನ್. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಪುನರ್ವಸತಿ ಸ್ಥಾಪಿಸಿದರು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಒರಿಸ್ಸಾ, ಆಪ್ಷನ್ ಇ ಛತ್ತೀಸ್ಗಢ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯು ಸಂಸದ ಸಾಹೋರ್ ಜಿಲ್ಲೆಯ ಶೇರ್ಪುರ್ ಗ್ರಾಮದಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಪುನರ್ವಸತಿ ಸಂಸ್ಥೆಯನ್ನು ಸ್ಥಾಪಿಸಿತು. ವಿದ್ಯುತ್ ಟ್ಯಾಕ್ಸಿಗಳಿಗೆ ವೈರ್ಲೆಸ್ ಚಾರ್ಜಿಂಗ್ ಸಿಸ್ಟಮ್ಗಳನ್ನು ಸ್ಥಾಪಿಸುವ ವಿಶ್ವದ ಮೊದಲ ದೇಶ ಯಾವುದು? ಆಪ್ಷನ್ ಎ ನಾರ್ವೆ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ USA, ಆಪ್ಷನ್ ಡಿ ಕೆನಡಾ, ಆಪ್ಷನ್ ಇ ಬೆಲ್ಜಿಯಂ. ಸರಿಯಾದ ಉತ್ತರ ಆಪ್ಷನ್ ಎ ನಾರ್ವೆ. ನಾರ್ವೆಯ ರಾಜಧಾನಿ ಓಸ್ಲೋ ವಿದ್ಯುತ್ ಟ್ಯಾಕ್ಸಿಗಳಿಗೆ ವೈರ್ಲೆಸ್ ಚಾರ್ಜಿಂಗ್ ವ್ಯವಸ್ಥೆಯನ್ನು ಸ್ಥಾಪಿಸುವ ವಿಶ್ವದಲ್ಲೇ ಮೊದಲ ನಗರವಾಗಲಿದೆ. ಸೋಫಿಯಾ ಓಪನ್ ಶೀರ್ಷಿಕೆ ಅಥವಾ ಟೈಟಲ್ ಗೆದ್ದವರು ಯಾರು? ಆಪ್ಷನ್ ಎ ಸ್ಕಾಟ್ ರಯಾನ್, ಆಪ್ಷನ್ ಬಿ ರಫೆಲ್ ನಡಾಲ್, ಆಪ್ಷನ್ ಸಿ ಡೆನಿಯಲ್ ಮೆಡ್ವೆಡ್, ಆಪ್ಷನ್ ಡಿ ಮಾರ್ಟನ್ ಪುಕೋವಿಕ್ಸ್, ಆಪ್ಷನ್ ಇ ಜಮಿ ಚಾಡ್ವಿಕ್. ಸೋಫಿಯಾ ಓಪನ್ ಟೈಟಲ್ ಗೆದ್ದ ಹಂಗೇರಿಯ ಮಾರ್ಟನ್ ಪುಕ್ಸೋವಿಕ್ಸ್. ಇತ್ತೀಚೆಗೆ ಗೋಲ್ ಕೀಪರ್ ಗಾರ್ಡನ್ ಬ್ಯಾಂಕ್ಸ್ ನಿಧನರಾದರು. ಅವರು ಯಾವ ದೇಶದ ಮಾಜಿ ಆಟಗಾರರಾಗಿದ್ದರು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಬೆಲ್ಜಿಯಂ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಬ್ರೆಜಿಲ್, ಆಪ್ಷನ್ ಇ ಫಿನ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್. ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಮಿನಿರತ್ನ ಅಂದರೆ CPSU ಅಂದರೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಯೂನಿಟ್, ರೈಲ್ ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಎಷ್ಟು ನಿಲ್ದಾಣಗಳನ್ನು ಉಚಿತ ವೈಫೈ ವಲಯಗಳಾಗಿ ಪರಿವರ್ತಿಸುವ ಕೆಲಸವನ್ನು ಪೂರ್ಣಗೊಳಿಸಿದೆ? ಆಪ್ಷನ್ ಎ 1000, ಆಪ್ಷನ್ ಇ 1500 ರೈಲ್ವೆ ನಿಲ್ದಾಣಗಳು, ಆಪ್ಷನ್ ಸಿ 2000 ರೈಲ್ವೆ ನಿಲ್ದಾಣಗಳು, ಆಪ್ಷನ್ ಡಿ 2500 ರೈಲ್ವೆ ನಿಲ್ದಾಣಗಳು. ಸರಿಯಾದ ಉತ್ತರ ಆಪ್ಷನ್ ಎ 1000 ರೈಲ್ವೆ ನಿಲ್ದಾಣಗಳು. ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಮಿನಿರತ್ನ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ ರೈಲ್ವೆ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ದೇಶದಾದ್ಯಂತ 1000 ರೈಲ್ವೆ ನಿಲ್ದಾಣಗಳನ್ನು ಉಚಿತ ವೈಫೈ
ವಲಯಗಳಾಗಿ ಪರಿವರ್ತಿಸುವ ಕೆಲಸವನ್ನು ಪೂರ್ಣಗೊಳಿಸಿದೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ MSME ನೆಟ್ವರ್ಕಿಂಗ್ ಪೋರ್ಟಲ್ ಅನ್ನು ಪ್ರಾರಂಭಿಸಿತು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ತೆಲಂಗಾಣ. ಸಂಕ್ಷಿಪ್ತ ವಿವರಣೆ: ತೆಲಂಗಾಣ ರಾಜ್ಯ ಸರ್ಕಾರ 2.3 ದಶಲಕ್ಷ MSME ಡಿಜಿಟೈಸ್ ಮಾಡಲು ಹೈದರಾಬಾದ್ನಲ್ಲಿ ತೆಲಂಗಾಣ ರಾಜ್ಯ ಗ್ಲೋಬಲ್ ಲಿಂಕ್ ಒಂದು MSME ನೆಟ್ವರ್ಕಿಂಗ್ ಪೋರ್ಟಲನ್ನು ಪ್ರಾರಂಭಿಸಿದೆ. ಯಾವ ರಾಜ್ಯದ ತಾಶಿಗಂಗ್ ಗ್ರಾಮವು ಈಗ ವಿಶ್ವದ ಅತಿ ಹೆಚ್ಚು ಮತದಾನ ಕೇಂದ್ರವಾಗಿದೆ? ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಚಲ ಪ್ರದೇಶ. 15,256 ಅಡಿ ಎತ್ತರದ ಹಿಮಾಚಲ ಪ್ರದೇಶದ ಸಣ್ಣ ಹಳ್ಳಿಯಾದ ತಾಶಿಗಂಗ್ ಇದು ಈಗ ವಿಶ್ವದ ಅತಿ ಹೆಚ್ಚು ಮತದಾನದ ಕೇಂದ್ರವಾಗಿದೆ. ಭಾರತೀಯ ಹಣಕಾಸಿನ ಒಕ್ಕೂಟದ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ NK ಸಿಂಗ್, ಆಪ್ಷನ್ ಬಿ YV ರೆಡ್ಡಿ, ಆಪ್ಷನ್ ಸಿ ಬಿಮಲ್ ಜಲನ್, ಆಪ್ಷನ್ ಡಿ ವೈರಲ್ ಆಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಎ NK ಸಿಂಗ್. ಭಾರತದ 15ನೇ ಹಣಕಾಸು ಆಯೋಗದ ಅಧ್ಯಕ್ಷ NK ಸಿಂಗ್ ಅವರು ಇಂಡಿಯನ್ ಫೆಡರಲಿಸಮ್ ಪುಸ್ತಕವನ್ನು ಪ್ರಾರಂಭಿಸಿದರು. ಈ ಪುಸ್ತಕವನ್ನು RBI ಗವರ್ನರ್ ಡಾಕ್ಟರ್ YV ರೆಡ್ಡಿ ಮತ್ತು 14ನೇ ಹಣಕಾಸು ಕಮಿಷನ್ ಅಧ್ಯಕ್ಷ ಡಾಕ್ಟರ್ GR ರೆಡ್ಡಿ ಅಡ್ವೈಸರ್ ಅಂದರೆ ಹಣಕಾಸಿನ ಜೊತೆಗೆ ತೆಲಂಗಾಣ ಸರ್ಕಾರಕ್ಕೆ ಬರೆದಿರುತ್ತಾರೆ. ಆನ್ಲೈನ್ ಇನ್ಶೂರೆನ್ಸ್ ವೆಬ್ ಅಗ್ರಿಗೇಟರ್ PolicyXcom ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರು ಕೆಲಸ ಮಾಡಿದರು? ಆಪ್ಷನ್ ಎ KL ರಾಹುಲ್, ಆಪ್ಷನ್ ಬಿ ವಿರಾಟ್ ಕೊಹ್ಲಿ, ಆಪ್ಷನ್ ಸಿ ವೀರೇಂದ್ರ ಸೆಹ್ವಾಗ್, ಆಪ್ಷನ್ ಡಿ MS ಧೋನಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿರಾಟ್ ಕೊಹ್ಲಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ಗೆ ಕೇಂದ್ರೀಯ ಆರಕ್ಷಕ ಅಬ್ಸರ್ವ್ ಆಗಿ ನೇಮಕಗೊಂಡವರು ಯಾರು? ಆಪ್ಷನ್ ಎ ಮನೋಹರ್ ಲಾಲ್ ಸೇತ್, ಆಪ್ಷನ್ ಬಿ ವಿವೇಕ್ ದುಬೆ, ಆಪ್ಷನ್ ಸಿ KK ಶರ್ಮಾ, ಆಪ್ಷನ್ ಡಿ DK ಜೈ. ಸರಿಯಾದ ಉತ್ತರ ಆಪ್ಷನ್ ಬಿ ವಿವೇಕ್ ದುಬೆ. ವಿಜ್ಞಾನ, ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ನೀಡಿದ ಕೊಡುಗೆಗಳಿಗಾಗಿ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಯಾರು ಪಡೆದರು? ಆಪ್ಷನ್ ಎ ಮಹೇಶ್ ನಾರ್ವಾರಿಯಾ, ಆಪ್ಷನ್ ಬಿ ಮಹೇಶ್ ಜೈನ್, ಆಪ್ಷನ್ ಸಿ PS ಜಯನಾನಾಥ್, ಆಪ್ಷನ್ ಡಿ ರಾಜೇಂದ್ರ ಕುಮಾರ್ ಜೋಶಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜೇಂದ್ರ ಕುಮಾರ್ ಜೋಶಿ. RJJ ಗ್ರೂಪ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಕುಮಾರ್ ಜೋಶಿ ಅವರಿಗೆ ವಿಜ್ಞಾನ, ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ನೀಡುವ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರಾಜಸ್ಥಾನಿಗೆ ಸೇರಿದ ಡಾಕ್ಟರ್ ಜೋಶಿ ಭಾರತೀಯ ಮೂಲದ ವಿಜ್ಞಾನಿಯಾಗಿದ್ದು ಇವರು ಸ್ವಿಟ್ಜರ್ಲೆಂಡ್ನಲ್ಲಿ ನೆಲೆಸಿರುತ್ತಾರೆ. Politics.comನ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಗುರುಗ್ರಾಮ್, ಆಪ್ಷನ್ ಡಿ ನೋಯ್ಡಾ. ಸರಿಯಾದ ಉತ್ತರ ಆಪ್ಷನ್ ಸಿ ಗುರುಗ್ರಾಮ್. ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಗುರುಗ್ರಾಮ್. ಸರಿಯಾದ ಉತ್ತರ ಆಪ್ಷನ್ ಡಿ ಗುರುಗ್ರಾಮ್. ಓಪನ್ ಸಿಗ್ನಲ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಆಪ್ಷನ್ ಎ ರೋಮ್, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ಲಂಡನ್, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಸಿ ಓಪನ್ ಸಿಗ್ನಲ್ನ ಹೆಡ್ ಕ್ವಾರ್ಟರ್ಸ್ ಲಂಡನ್ನಲ್ಲಿದೆ. ಸ್ನೇಹಿತರೆ, ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಒಂದು ಪ್ರಶ್ನೆ. ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಉತ್ತರವನ್ನು ನೀಡಿದ ಸ್ಪರ್ಧಾರ್ಥಿಗಳ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಪ್ರಶ್ನೆ ಹೀಗಿದೆ: ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಅಥವಾ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಗುರುಗ್ರಾಮ್. ಸ್ನೇಹಿತರೆ, ಇವಿಷ್ಟು ಪ್ರಚಲಿತ ಜ್ಞಾನಕ್ಕೆ ಸಂಬಂಧಿಸಿದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿರುತ್ತವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.